ನಮಸ್ತೆ ಸ್ನೇಹಿತರೆ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾವು 2026 ಮತ್ತು 27ನೇ ಸಾಲಿನ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ ಡಿಗ್ರಿಗೆ ಅಪ್ಲಿಕೇಶನ್ಸ್ಗಳನ್ನು ಯಾವಾಗ ಬಿಡ್ತಾರೆ, ಫಸ್ಟ್ ಇಯರ್ ಮಾಸ್ಟರ್ ಡಿಗ್ರಿ ಅಪ್ಲಿಕೇಶನ್ಸ್ಗಳನ್ನು ಯಾವಾಗ ಬಿಡ್ತಾರೆ ಅಂತ ನೋಡೋದಾದರೆ ಜುಲೈ ಎಂಡಿಂಗಲ್ಲಿ ಬಿಡೋ ಅಂಥ ಚಾನ್ಸ್ ಈ ಮಂತಲ್ಲಿ ಅಪ್ಲಿಕೇಶನ್ಗಳನ್ನು ಅವರು ಬಿಡ್ತಾರೆ. ಆವಾಗ ನೀವು ಅಪ್ಲೈಯನ್ನು ಮಾಡಬೇಕಾಗುತ್ತೆ. ಇವಾಗ ಜುಲೈನಲ್ಲಿ ಅಪ್ಲಿಕೇಶನ್ ಬಿಟ್ಟರೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ನೋಡೋದಾದರೆ ನೀವು ಯಾವುದ್ರಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಅನ್ನೋದನ್ನು ಕೂಡ ನಾನು ಇದರಲ್ಲಿ ತಿಳಿಸ್ತೀನಿ. ಫಸ್ಟ್ ಬೇಕಾಗುವಂಥ ಡಾಕ್ಯುಮೆಂಟ್ಸ್ಗಳು SLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಹಾಗೆ ಡಿಗ್ರಿಯ ಒಂದು 6 ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಗಳು, ಒರಿಜಿನಲ್ ಮಾರ್ಕ್ಸ್ ಕಾರ್ಡು, ಫೈನಲ್ ಇಯರ್ದು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇನ್ನೂ ಬಂದಿರಲ್ಲ ಡಿಗ್ರಿನಲ್ಲಿ 5th ಮತ್ತು 6th ಸೆಮಿಸ್ಟರ್ದು, ಅದರದ್ದು ನೀವು ರಿಸಲ್ಟ್ ಶೀಟನ್ನು ಹಾಕಬೇಕಾಗುತ್ತೆ. ನೀವು ಒರಿಜಿನಲ್ ಮಾರ್ಕ್ಸ್ ಕಾರ್ಡನ್ನು ಸಬ್ಮಿಟ್ ಮಾಡೋದಕ್ಕೆ ನಿಮಗೆ 1 ಮಂತ್ ನಿಮಗೆ ಟೈಮನ್ನು ಕೊಡ್ತಾರೆ ಅಡ್ಮಿಷನ್ ಆದಮೇಲೆ. ಫಸ್ಟ್ ಇವಾಗ SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಕ್ಯಾಸ್ಟ್, ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತು ನಿಮ್ಮದು ಸ್ಟಡಿ ಸರ್ಟಿಫಿಕೇಟ್ 1 to 10th ಸ್ಟಡಿ ಸರ್ಟಿಫಿಕೇಟು, ಹಾಗೆ ನೀವು ಒಂದೇನಾದರೂ ರಿಸರ್ವೇಷನ್ ಕೋಟಾಗಳಿದ್ದರೆ ಕನ್ನಡ ಮೀಡಿಯಮು, ರೂರಲ್ ಸರ್ಟಿಫಿಕೇಟು, ಈ ರೀತಿ ರೂರಲ್ ರಿಸರ್ವೇಷನ್ನು, ಈ ರೀತಿಯ ರಿಸರ್ವೇಷನ್ಗಳಿದ್ದರೆ ಆ ಒಂದು ರಿಸರ್ವೇಷನ್ ಸರ್ಟಿಫಿಕೇಟ್ಗಳು ಬೇಕಾಗುತ್ತೆ. ಅದು ಕನ್ನಡ ಮೀಡಿಯಮು ಮತ್ತು ರೂರಲ್ ಸರ್ಟಿಫಿಕೇಟು, ಕನ್ನಡ ಮಾಧ್ಯಮ ಅಭ್ಯರ್ಥಿ ಮತ್ತು ಗ್ರಾಮೀಣ ಅಭ್ಯರ್ಥಿ ಸರ್ಟಿಫಿಕೇಟ್ಗಳನ್ನು ಯಾವ ಥರ ಮಾಡಿಸೋದು ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಇನ್ನು ನೋಡೋದಾದರೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟು ಮತ್ತು ನಿಮ್ಮದು ಫೋಟೋ, ಸಿಗ್ನೇಚರು, ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟು SC/ST ಅವ್ರದ್ದು ಕಂಪಲ್ಸರಿ ಇರಬೇಕಾಗುತ್ತೆ. ಈಗ ಬಂದುಬಿಟ್ಟು ಅದು ಒಳ ಮೀಸಲಾತಿ, ಅದು ಇದು ಇಂಟರ್ನಲ್ ರಿಸರ್ವೇಷನ್ ಅಂತೆಲ್ಲ ನಡೀತಿರೋದ್ರಿಂದ ನೀವುಗಳು ಅಪ್ಡೇಟ್ ಇರುವಂತಹ ಒಂದು ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ನ ಈಗಲೇ ಮಾಡಿಸಿ ಇಟ್ಕೊಳ್ಳೋ ಅಂಥದ್ದು ತುಂಬ ಒಳ್ಳೆಯದು. ಆಮೇಲೆ ಯಾವುದರಲ್ಲಿ ನೀವು ಅಪ್ಲೈಯನ್ನು ಮಾಡಬೇಕು ಅಂತ ನೋಡೋದಾದರೆ UUCMSಲ್ಲಿ ಹೋಗ್ಬಿಟ್ಟು ನೀವು ಪ್ರೊಫೈಲ್ನ ಕ್ರಿಯೇಟ್ ಮಾಡಿ ಅಲ್ಲಿ ನೀವು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ ಅಡ್ಮಿಷನ್ಗೆ. ನೆಕ್ಸ್ಟ್ ನೀವು ಡಿಗ್ರಿ ಕಂಪ್ಲೀಟ್ ಆಗಿರೋದ್ರಿಂದ ಡಿಗ್ರಿಯ ಒಂದು ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ PDCನ ನೀವು ಕೊಡಬೇಕಾಗುತ್ತೆ. ಆ ಒಂದು PDC ಸರ್ಟಿಫಿಕೇಟನ್ನು ಕೂಡ ನೀವು ಕಾಲೇಜ್ ಸೈಡಿಂದ ಕಲೆಕ್ಟನ್ನು ಮಾಡ್ಕೋಬೇಕಾಗುತ್ತೆ. ಮತ್ತು 1st ಇಂದ 4th ಸೆಮಿಸ್ಟರ್ವರೆಗೂ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳು ಇರಬೇಕಾಗುತ್ತೆ. ಫೈನಲ್ ಸೆಮಿಸ್ಟರ್ ಅಂದರೆ ಫೈನಲ್ ಇಯರ್ನ 5th ಮತ್ತು 6th ಸೆಮಿಸ್ಟರ್ನ ಮಾರ್ಕ್ಸ್ ಕಾರ್ಡ್ಗಳು ಕಾಲೇಜ್ಗಳಲ್ಲಿ ಬೇಗ ಕೊಡೋದಿಲ್ಲ. ಅದಕ್ಕೆ ಸ್ವಲ್ಪ ಟೈಮನ್ನು ಕೂಡ ಅವ್ರು ಕೊಡ್ತಾರೆ. ಅದನ್ನು ನೀವು ಬೇಕಿದ್ದರೂ ನೀವು ಲೇಟಾಗಿ ಸಬ್ಮಿಟನ್ನು ಮಾಡ್ಬೋದು ಅಡ್ಮಿಷನ್ಸ್ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆದಮೇಲೆ. ಇದಿಷ್ಟು ಡಾಕ್ಯುಮೆಂಟ್ಸ್ಗಳು ಅಪ್ಲಿಕೇಶನ್ ಹಾಕೋದಕ್ಕೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ಗಳು. ಯಾವುದರಲ್ಲಿ ಅಪ್ಲೈ ಮಾಡಬೇಕು ಅಂದರೆ UUCMS ಪೋರ್ಟಲ್ಗೆ ಹೋಗಿ ಅಲ್ಲಿ ನೀವು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.